ಹಲೋ ಸ್ಟೂಡೆಂಟ್ಸ್, ಫಸ್ಟ್ ಪಿ ಯು ಸಿ ಆ್ಯನ್ಯುಯಲ್ ಎಕ್ಸಾಮ್ ಫೆಬ್ರವರಿ 15 ಆನ್ವರ್ಡ್ ಸ್ಟಾರ್ಟ್ ಆಗ್ತಾ ಇದೆ. ಪಿ ಯು ಡಿಪಾರ್ಟ್ಮೆಂಟಿಂದ 3 ಮಾಡಲ್ ಪೇಪರ್, ಫಸ್ಟ್ ಪಿ ಯು ಸಿಗೆ 3 ಮಾಡಲ್ ಪೇಪರ್ ಬಿಟ್ಟಿದ್ದಾರೆ. ಮಾಡಲ್ ಪೇಪರ್ 1, ಮಾಡಲ್ ಪೇಪರ್ 2, ಮಾಡಲ್ ಪೇಪರ್ 3, 3 ಬ್ಲೂ ಪ್ರಿಂಟ್ ಇರ್ತಕ್ಕಂಥ 3 ಮಾಡಲ್ ಪೇಪರನ್ನು ವಿದ್ಯಾರ್ಥಿಗಳು ಪ್ರಾಕ್ಟೀಸ್ ಮಾಡಲಿ ಅಂತ 3 ಮಾಡಲ್ ಪೇಪರನ್ನು ಬಿಟ್ಟಿದ್ದಾರೆ. ಆಲ್ರೆಡಿ ಫಸ್ಟ್ ಪಿ ಯು ಸಿ ಸೈನ್ಸ್ ಸ್ಟೂಡೆಂಟ್ಸ್ಗೆ ಕನ್ಸಲ್ಟ್ ಲೆಕ್ಚರರ್ಸು ಇನ್ಫಾರ್ಮೇಷನ್ ಮಾಡಿರ್ತಾರೆ. ಈ 3 ಮಾಡಲ್ ಪೇಪರ್ನ ಪಕ್ಕ ಪ್ರತಿಯೊಂದು ಕ್ವಶನ್ಸ್ಗೂ ವಿತ್ MCQ ಎಲ್ಲ ಪಕ್ಕ ರೆಡಿಯಾಗಿದ್ದೀರಿ ಅಂದರೆ ಅದ್ರ ಜೊತೆಗೆ ಅಡಿಷನಾಗಿ 2 ಮಾಡಲ್ ಪೇಪರ್ ರೆಡಿ ಆದರೆ ಔಟ್ 80 100% ತೆಗಿಬೋದು. ನಾನು GH ಮ್ಯಾಥ್ಸ್ ಯೂಟ್ಯೂಬಲ್ಲಿ 3 ಮಾಡಲ್ ಪೇಪರ್ಗೆ ನಾನು ವಿತ್ ಎಕ್ಸ್ಪ್ಲನೇಷನ್ MCQ ಪಾರ್ಟ್ ಎ, ಪಾರ್ಟ್ ಬಿ, ಪಾರ್ಟ್ ಸಿ, ಪಾರ್ಟ್ ಡಿ, ಪಾರ್ಟ್ ಇ 3 ಮಾಡಲ್ ಪೇಪರ್ಗೆ ನಾನು ವಿತ್ ಸೊಲ್ಯೂಷನನ್ನು GH ಮ್ಯಾಥ್ಸ್ ಯೂಟ್ಯೂಬಲ್ಲಿ ಎಕ್ಸ್ಪ್ಲೈನ್ ಮಾಡಿ ವಿಡಿಯೋ ಮಾಡಿ ನಾನು GH ಮ್ಯಾಥ್ಸ್ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡ್ತೇನೆ. ಎಲ್ಲ ವಿದ್ಯಾರ್ಥಿಗಳು ಸಹ GH ಮ್ಯಾಥ್ಸ್ ಯೂಟ್ಯೂಬನ್ನು ಫಾಲೋ ಮಾಡ್ತಕ್ಕಂಥ ವಿದ್ಯಾರ್ಥಿಗಳಾಗಿರ್ಬೋದು, ಬೇರೆ ವಿದ್ಯಾರ್ಥಿಗಳು ಸಹ ಇನ್ಫಾರ್ಮ್ ಮಾಡಿ ಯೂಟ್ಯೂಬನ್ನು ನೀವು ನೋಡಿದಾಗ ಸಬ್ಸ್ಕ್ರೈಬ್ ಮಾಡಿ ಪ್ರತಿಯೊಂದಕ್ಕೂ ವಿತ್ ಎಕ್ಸ್ಪ್ಲನೇಷನ್ ಡೌಟ್ ಇಲ್ದಂಗೆ ನಾನು ಎಕ್ಸ್ಪ್ಲೈನ್ ಮಾಡಿ ವಿಡಿಯೋಗಳನ್ನು GH ಮ್ಯಾಥ್ಸ್ ಯೂಟ್ಯೂಬ್ಗೆ ಸೆಂಡ್ ಮಾಡ್ತೇನೆ. ದಯವಿಟ್ಟು ಫಸ್ಟ್ ಪಿ ಯು ಸಿನ ಯಾರೂ ನೆಗ್ಲೆಕ್ಟ್ ಮಾಡಬಾರ್ದು, ಯಾಕೆಂದರೆ ಪಾಸ್ ಆದರೆ ಸಾಕು ಈ ಥರ ಮೆಂಟಲಿಟಿ ಯಾವುದು ಸ್ಟೂಡೆಂಟ್ಸಲ್ಲಿ ಬರಬಾರ್ದು. ಯಾಕೆಂದರೆ CETಗಾಗಿರ್ಬೋದು, JEಗಾಗಿರ್ಬೋದು, ಮತ್ತು ಸೆಕೆಂಡ್ ಪಿ ಯು ಸಿಗೆ ಹೋದಾಗ ಫಸ್ಟ್ ಪಿ ಯು ಸಿ ಇಸ್ ದ ಬೇಸ್. ಈ ಥರ ಫಾರ್ಮುಲಾ ಬುಕ್ ಇದ್ದಂಗೆ ಫಸ್ಟ್ ಪಿ ಯು ಸಿ ಫಾರ್ಮುಲಾ ಬುಕ್ ಇದ್ದಂಗೆ ಪ್ರತಿಯೊಂದು ಕ್ಲೀನಾಗಿ ಅರ್ಥ ಮಾಡ್ಕೊಂಡ್ರೆ ಸೆಕೆಂಡ್ ಪಿ ಯು ಸಿನಲ್ಲಿ ಯಾವುದೇ ಕ್ವಶನ್ಸ್ ಕೊಟ್ಟರು ಎಲ್ಲ ಚಾಪ್ಟ್ರು ಕ್ಲೀನಾಗಿ ಅರ್ಥ ಆಗುತ್ತೆ. ಅದಕ್ಕೋಸ್ಕರ ಈ 3 ಮಾಡಲ್ ಪೇಪರ್ನ ಕ್ಲೀನಾಗಿ ಅಬ್ಸರ್ವ್ ಮಾಡಿ, ಮಾಡಲ್ ಪೇಪರ್ 1, ಮಾಡಲ್ ಪೇಪರ್ 2, ಮಾಡಲ್ ಪೇಪರ್ 3. ಓಕೆ.